ಸುಜಾತ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ. ಮಿಕ್ಸ್ ತರಕಾರಿ, ತೊಗರಿಕಾಯಿ, ಕ್ಯಾರೆಟು, ಹುಳ್ಳಿಕಾಯಿ, ಆಲೂಗೆಡ್ಡೆ, ಈಗ ಹಸಿ ತರಕಾರಿ ಇದು ಬರ್ತಾ ಇದೆಯಲ್ಲ, ಅದರಿಂದ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡ್ಕೊಳಕ್ಕೆ ಒಂದು ಬಾಟ್ಲು, ಅರ್ಧ ಸ್ಪೂನು ಇದು ಅರಿಶಿನ, ಖಾರದ ಪುಡಿ, ಇದು ಬಿರಿಯಾನಿ ಪೌಡ್ರು, ಉಪ್ಪು, ಇದು ಎಲ್ಲ ಚಕ್ಕೆ, ಲವಂಗ, ಮರಾಠ ಮಗ್ಗು ಎಲ್ಲ ಸೇರಿ ಇದು ಮಿಕ್ಸು. ತುಪ್ಪ, ಎಣ್ಣೆ, ನೆನೆಸಿ ಇಟ್ಟಿರೋ 1.5 ಕಪ್ಪು ಅಕ್ಕಿ, ಕಡಲೆಕಾಯಿ ಎಣ್ಣೆ, ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸ್ಕೋಬೇಕು. ಇದು ಪೇಸ್ಟ್ ಮಾಡ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಮಕ್ಳುಗಳಿಗೆ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಅವು ಬಾಕ್ಸಲ್ಲಿಂದ ಎತ್ತಿಡಲ್ಲ. ಇದರಲ್ಲಾದರೆ ಮಾಡಿ ಇದು ಮಾಡ್ತಾರೆ. ಅದರಿಂದ ಇದು ಮಾಡಾಕಿ ಚೆನ್ನಾಗಿರುತ್ತೆ ಅದುವಾಗಿ. ಇದು ಸ್ವಲ್ಪ ಎಣ್ಣೆ ಒಳಗೆ ಆ ಮಸಾಲೆ ಸ್ಮೆಲ್ಲೆಲ್ಲ ಹಾಕಿ ಹೋಗಬೇಕು. ಸ್ಮೆಲ್ ಹೋಗಿದ ತಕ್ಷಣ ಏನು ಈ ಟೊಮೆಟೊ ರೈಸ್ ಕಮ್ಮಿ ಇದೆಯಲ್ಲ, ಅದರಿಂದ 4 ಟೊಮೆಟೊ ಹಾಕ್ತೀವಿ. 4 ಟೊಮೆಟೊ ಒಂದು 5 ನಿಮಿಷ ಈ ಟೊಮೆಟೊ ಇದರಲ್ಲಿ ಬಾಡಬೇಕು. ಬಾಡಿದ ನಂತರ ಇದು ಖಾರದ ಪುಡಿ, ಕೊತ್ತಂಬರಿ ಪುಡಿ, ಇದು ಬಿರಿಯಾನಿ ಪೌಡ್ರು ಒಂದು ಅರ್ಧ ಸ್ಪೂನು ಚೆನ್ನಾಗಿ ಇದರಲ್ಲಿ ಬಾಡಿಸ್ಕೋಬೇಕು. ಮಸಾಲೆಯನ್ನು ಸ್ವಲ್ಪ ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಹುರ್ಕೊಂಡ ನಂತರ ಅರಿಶಿನ, ಮೊಸರು ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ ರೈಸು, ಮತ್ತೆ ಸಾಯಂಕಾಲವರೆಗೂ ಕೆಡೋದಿಲ್ಲ. ಇದು ಒಂದು ಸ್ವಲ್ಪ ಕುದ್ದ ನಂತರ ನೋಡಿ ಈ ತರ ಕುದಿಬೇಕು. ಇದಕ್ಕೆ 1.5 ಸ್ಪೂನ್ ಸಾಲ್ಟ್ ಹಾಕ್ರಿ, ಕಲ್ಲುಪ್ಪೆ ಹಾಕ್ರಿ, ಚೆನ್ನಾಗಿರುತ್ತೆ. ಪುಡಿ ಉಪ್ಪು ಹಾಕಿದ್ರೆ ಅಷ್ಟು ಇದಾಗಲ್ಲ. ಇದು ನಾವು ರುಚಿಗೆ ಕೊಂಡ್ಬೇಕು. ನೋಡಿ ಕುದಿತಾ ಇದೆ, ನೋಡಿ ಎಣ್ಣೆ ಬಿಟ್ಕೊಂಡಿದೆ. ಈಗ ತರಕಾರಿ ಹಾಕೋಣ. ನೋಡಿ ತರಕಾರಿ ಇದರಲ್ಲಿ ಇದು ಒಂದು 5 ನಿಮಿಷ ಬಾಡಿಸ್ಕೋಬೇಕು. ಈ ಮಸಾಲೆ ಒಳಗಡೆ ಮಸಾಲೆಯಲ್ಲಿ ಬಾಡಿಸಿದ್ರೆ ತರಕಾರಿ ಚೆನ್ನಾಗಿ ಉಪ್ಪು, ಖಾರ, ಹುಳಿ ಎಲ್ಲ ಹದವಾಗಿ ಹತ್ತಿರುತ್ತೆ ಅಂತ. ಇದು ಮೊಸರು ಬೇರೆ ಹಾಕ್ತಿರಲ್ವಾ, ರೈಸ್ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಒಳಗಡೆ. ತರಕಾರಿ ಎಲ್ಲ ಈ ತರ ಕುದ್ರೆ ಪಲಾವ್ ಚೆನ್ನಾಗಾಗುತ್ತೆ. ನೋಡ್ರಿ 1.5 ಕಪ್ ಅಕ್ಕಿ 5 ನಿಮಿಷ ಮುಂಚೆನೆ ತೊಳೆದಿಟ್ಟಿದ್ದೆ. 1.5 ಕಪ್ ಇದ್ರಲ್ಲಿ ಆ ಮಸಾಲೆ ಒಳಗೆ ಅದು ರೈಸನು ಒಂದು ಕುದಿಬೇಕು. ನೋಡಿ ಎಷ್ಟು ಚೆನ್ನಾಗಿ ವೆಜಿಟೇಬಲ್ ತರಕಾರಿ ಜಾಸ್ತಿ ಇದ್ರೆ ಮಕ್ಕಳಿಗೆ ಚೆನ್ನಾಗಿ ತಿಂತಾರೆ. ಇದನ್ನ ತರಕಾರಿ ಡೈರೆಕ್ಟ್ ಆಗಿ ತಿನ್ನೋದಿಲ್ವಲ್ಲ, ಅದರಿಂದ ತರಕಾರಿ ಎಲ್ಲ ಪಲಾವ್ಗೆ ಹಾಕಿ ಮಾಡೋದು. ನಮ್ಮ ಮಗನು ಅಷ್ಟೇ ತಿನ್ನಲ್ಲ. ನೋಡಿ ಈ ತರ ಒಂದು ಕುದಿ ಆ ರೈಸನು ಎಲ್ಲ ಹಾಕಿ ಒಂದೇ ಒಂದು ಕುದ್ಬಿಟ್ರೆ ಆಮೇಲೆ ತಿನ್ನ. ಈ ತರ ರೈಸ್ ಕುದಿಬೇಕು. ಅಕ್ಕಿ ಹಾಕಿದ್ಮೇಲೆ 2.5 ಕಪ್ ಬಿಸಿ ನೀರು. ನೋಡಿ ಕೆಟಲಲ್ಲಿ ಕಾಯಿಸಿಟ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಅಂತ. ಕಾಲೇಜ್ಗೆ ಹೋಗ್ತಾರಲ್ಲ ಮಕ್ಕಳು, ಅದರಿಂದ 1.5 ಕಪ್ ಅಕ್ಕಿಗೆ 2.5 ಕಪ್ ನೀರು ಹಾಕಿ. ಜಾಸ್ತಿ ಹಾಕಿದ್ರೆ ಉದುರು ಬರಲ್ಲ. ಮೊಸರು ಬೇರೆ ಹಾಕಿರ್ತೀವಲ್ವಾ, ಅದ್ರಲ್ಲೂ ನೀರು ಬಿಟ್ಟಿರುತ್ತೆ. 2.5 ಕಪ್ ನೋಡಿ ಈ ತರ ಕುದಿತಾ ಇದೆ. ಈಗ 2 ವಿಷಾಲು ಹಾಕಿದ್ರೆ 2 ವಿಷಾಲು ಹಾಕ್ಬಿಟ್ರೆ ಪಲಾವ್ ರೆಡಿ. ನೋಡಿ ಈ ತರ ಆಗಿರುತ್ತೆ ರೈಸು. ನೋಡಿ ಎಷ್ಟು
ಚೆನ್ನಾಗಿ ಬಿಡಿ ಬಿಡಿಯಾಗಿದೆ ನೋಡಿ.